ಸೊ ಈ ಇಯರ್ ಆಲ್ಮೋಸ್ಟ್ ಎಂಡ್ ಆಯ್ತಿದೆ ಅಂಡ್ ಈ ವರ್ಷ ರಿಲೀಸ್ ಆಗಿರೋ ಕನ್ನಡ ಮೂವೀಸ್ ಅಲ್ಲಿ ಮೇಜರ್ಲಿ ಮಿಡ್ ಮೂವೀಸ್ ಇದೆ. ಓಕೆ, ನೀವು ಕೋಪ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕ್ಲಿಯರ್ ಆಗಿ ಹೇಳ್ತೀನಿ, ಯಾವ ಬಾಕ್ಸ್ ಆಫೀಸ್ ಹಿಟ್ ಆಗಿದೆಯೋ ಅದರಲ್ಲಿ ಮೇಜರ್ಲಿ ಮಿಡ್ ಅಂದರೆ ತುಂಬ ಚೆನ್ನಾಗಿತ್ತು ಅಂತನೂ ಅಲ್ಲ ಆ್ಯಂಡ್ ತುಂಬ ಕೆಟ್ಟದಾಗಿ ಇತ್ತು ಅಂತನೂ ಅಲ್ಲ, ಎರಡೂ ಮಧ್ಯೆ ಸಿಗಾಕೊಂಡಿರೋ ಮೂವೀಸ್. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ಇಯರ್ ಕನ್ನಡ ಮೂವೀಸ್ ಅದ್ರ ಪೊಟೆನ್ಷಿಯಲ್ ರೀಚ್ ಮಾಡಿಲ್ಲ ಅಂತ ಅನ್ನಿಸ್ತು. ಯಾವುದು ಪೂರ್ತಿ ಕೆಟ್ಟದಾಗಿತ್ತು ಅಂತ ಹೇಳ್ತಿಲ್ಲ. ಆಮೇಲೆ ಹಾಗೆ ಹೇಳಿದ್ರೆ ಕೆಲವು ಅಭಿಮಾನಿ ಸಂಘಗಳು ನನ್ನ ಅಂಡಿಗೆ ಬೆಂಡಿಡ್ತಾರೆ ಅಂತ ಗೊತ್ತು, ಅದಕ್ಕೆ ಫಸ್ಟೇ ಹೇಳ್ತಿದ್ದೀನಿ. ಫಸ್ಟ್ ಥಿಂಗ್, ಈ ಇಯರ್ ಬಾಕ್ಸ್ ಆಫೀಸ್ ಹಿಟ್ ಮೂವೀಸ್ ಬಗ್ಗೆ ಮಾತಾಡೋ ಹಾಗಿದ್ರೆ ಯುವ ಮೂವಿಯಿಂದ ಸ್ಟಾರ್ಟ್ ಮಾಡೋಣ. ಈ ಮೂವಿಲಿ ಜಾಸ್ತಿ ಎಲಿಮೆಂಟ್ಸ್ ಇರಲಿಲ್ಲ. ಯುವ ಕ್ಯಾರೆಕ್ಟರ್, ಡೆಲಿವರಿ ಬಾಯ್ ಆಗೋ ಸೀಕ್ವೆನ್ಸ್ ಇಂದ ಸ್ವಲ್ಪ ಬ್ಯಾಲೆನ್ಸ್ಡ್ ಫೀಲ್ ಆಗಿತ್ತು ಅನ್ನೋದು ಬಿಟ್ರೆ ಮೂವಿಲಿ ಜಾಸ್ತಿ ಎಂಜಾಯಬಲ್ ಮೂಮೆಂಟ್ಸ್ ಇರಲಿಲ್ಲ ಅಂಡ್ ಆಲ್ಸೋ ಅಬ್ರಪ್ಟ್ಲಿ ಎಂಡ್ ಆಯಿತು ಅಂತ ಅನಿಸ್ತು. ಇದು ಮೇಜರ್ಲಿ ಯುವರಾಜ್ ಕುಮಾರ್ ಲಾಂಚ್ ಮಾಡೋಕೆ ಮಾಡಿದ ಮೂವಿ ಆಗಿತ್ತು. ಹಿಟ್ ಆಯಿತು ಬಟ್ ಮೂವಿ ವರ್ತಿತ್ತು ಅಂತ ಅನಿಸ್ಲಿಲ್ಲ. ಹಾಗೆ ಉಪಾಧ್ಯಕ್ಷ, ಕಾಮಿಡಿ ಎಲಿಮೆಂಟ್ಸ್ ಇತ್ತು, ನಗು ಬಂತು ಬಟ್ ಮೋಸ್ಟ್ಲಿ ಬ್ಲ್ಯಾಂಕ್ ಇತ್ತು. ಎಷ್ಟೋ ಜನಕ್ಕೆ ಸ್ಯಾಟಿಸ್ಫೈ ಮಾಡಿತು ಬಟ್ ಸ್ಟಿಲ್ ಅಧ್ಯಕ್ಷ ಅಷ್ಟು ಮೆಮೊರೇಬಲ್ ಆಗಿರಲಿಲ್ಲ. ಭೀಮಾ ಮತ್ತು ಕೃಷ್ಣಂ ಪ್ರಣಯ ಸಖಿ ಅಟ್ ದ ಸೇಮ್ ಟೈಮ್ ರಿಲೀಸ್ ಆಗಿತ್ತು ಆ್ಯಂಡ್ ಎರಡೂ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಆ್ಯಂಡ್ ಎರಡು ಮೂವೀಸ್ಗೂ ಇನಿಷಿಯಲ್ ಪ್ರಮೋಷನ್ ಸಾಂಗ್ಸ್ ಇಂದಾನೇ ಆಗಿರೋದು ಆ್ಯಂಡ್ ಅದೇ ಎರಡು ಮೂವೀಸ್ ಪಾಸಿಟಿವ್ ಕೂಡ. ಭೀಮಾ ಬಗ್ಗೆ ಹೇಳಬೇಕಂದ್ರೆ ಫೋರ್ಸ್ಫುಲ್ ನರೇಷನ್ ಇದ್ದಿದ್ದ ಸ್ಟೋರಿ ಅದು. ಇವಾಗೂ ಸಲಗ ಮತ್ತು ಭೀಮಾ ಕಂಪೇರ್ ಮಾಡೋ ಹಾಗಿದ್ರೆ ನಾನು ಸಲಗ ಚೂಸ್ ಮಾಡ್ತೀನಿ. ಬಿಕಾಸ್ ಅಟ್ಲೀಸ್ಟ್ ಎಲಿಮೆಂಟ್ ಇತ್ತು ಆ್ಯಂಡ್ ಸ್ವಲ್ಪ ಆದ್ರೂ ಸ್ಟೋರಿ ಇತ್ತು ಆ್ಯಂಡ್ ಎಫರ್ಟ್ ಇತ್ತು. ಆ್ಯಂಡ್ ಹಾನೆಸ್ಟ್ಲಿ ಸ್ಪೀಕಿಂಗ್, ಭೀಮಾ ಮೂವಿಲಿ ಲಾಸ್ಟ್ 40 ಮಿನಿಟ್ಸ್ ಬಿಟ್ರೆ ಅದಕ್ಕಿಂತ ಮುಂಚೆ ಇದ್ದಿದ್ದ ಮೆಜಾರಿಟಿ ಸೀಕ್ವೆನ್ಸಸ್ ಮೇನ್ ಸ್ಟೋರಿಗೆ ಹೆಲ್ಪ್ ಮಾಡೋ ಹಾಗೆ ಇರಲಿಲ್ಲ. ಆ್ಯಂಡ್ ಅಗೇನ್ ಆ ಕ್ಲೈಮ್ಯಾಕ್ಸ್ ಸಲಗ ಟ್ವಿಸ್ಟ್ ಸುಮ್ಮನೆ ಆಡಿಯನ್ಸ್ ಥಿಯೇಟರಿಂದ ಆಚೆ ಹೋಗುವಾಗ ಒಂದು ಶಾಕ್ ಎಲಿಮೆಂಟ್ ಕೊಟ್ಟು ಕಳ್ಸೋಣ ಅನ್ನೋ ಇಂಟೆನ್ಷನ್ ಅಲ್ಲಿ ಮಾಡಿರೋದು ಅನ್ನೋದು ಬಿಟ್ರೆ ಪ್ಲಾಟ್ಗೆ ಏನು ಹೆಲ್ಪ್ ಆಗೋ ತರ ಇರಲಿಲ್ಲ. ನಾರ್ಮಲಿ ಇದೇ ಫಾರ್ಮುಲಾ ಯೂಸ್ ಮಾಡ್ತಾರೆ ಮೂವೀಸ್ ಅಲ್ಲಿ. ಕ್ಲೈಮ್ಯಾಕ್ಸ್ ಅಲ್ಲಿ ಏನೋ ಒಂದು ಶಾಕ್ ವ್ಯಾಲ್ಯೂ ಎಲಿಮೆಂಟ್ಸ್ ಇಡೋದು ಅಂಡ್ ಆಡಿಯನ್ಸ್ ನಾರ್ಮಲ್ ಆಗಿ ಪಬ್ಲಿಕ್ ರಿವ್ಯೂಸ್ ಕೊಡುವಾಗ ಆ ಶಾಕ್ ಎಲಿಮೆಂಟ್ಸ್ ಮೈಂಡ್ ಅಲ್ಲಿ ಇಟ್ಕೊಂಡು ಆ ರಿವ್ಯೂ ಕೊಡ್ತಾರೆ. ಅಂಡ್ ಆ ಎಲಿಮೆಂಟ್ ಲಾಜಿಕಲಿ ಕಲೆಕ್ಟ್ ಇರಬೇಕು ಅಂತ ಅಲ್ಲ, ಬಟ್ ಆಡಿಯನ್ಸ್ ನ ಥಿಯೇಟರ್ ಆಚೆ ಕಳಿಸೋವಾಗ ಹೈಪ್ ಮಾಡಿ ಕಳಿಸ್ಬೇಕು ಅಂತ ಅಷ್ಟೇ. ಅಂಡ್ ಆ ಫೀಲ್ ಅಲ್ಲಿ ಆಡಿಯನ್ಸ್ ಆಚೆ ಬಂದು ಪಾಸಿಟಿವ್ ರಿವ್ಯೂಸ್ ಕೊಡ್ತಾರೆ ಅಂಡ್ ಅವರಿಗೂ ಅದೇ ಬೇಕಾಗಿರೋದು. ಕೃಷ್ಣ ಪ್ರಣಯ ಸಖಿ ಮೂವಿ ಅಬೌವ್ ಅವರೇಜ್ ಅಂತ ಹೇಳ್ತೀನಿ. ಫಸ್ಟ್ ಹಾಫ್ ಬೋರಿಂಗ್ ಆಗಿತ್ತು ಬಟ್ ಸೆಕೆಂಡ್ ಹಾಫ್ ಪಿಕ್ ಆಯಿತು. ಕೆಲವು ಅನ್ವಾಂಟೆಡ್ ರೇಸಿಸ್ಟ್ ಕಾಮಿಡಿ ಇತ್ತು ಅಂಡ್ ಅದು ಯಾಕೆ ಇನ್ನೂ ಕಾಮಿಡಿ ಆಗಿರುತ್ತೆ ಅನ್ಕೊಂಡ್ರೋ ಗೊತ್ತಿಲ್ಲ. ಸೆಕೆಂಡ್ ಹಾಫ್ ಆಕ್ಚುಲಿ ಎಂಜಾಯಬಲ್ ಆಗಿತ್ತು ಅಂಡ್ ಆಲ್ಮೋಸ್ಟ್ ಎಂಡ್ ತನಕ ಎಂಜಾಯ್ ಮಾಡಿದೆ. ಆದರೆ ನನಗೆ ಕನ್ಕ್ಲೂಷನ್ ಕರೆಕ್ಟ್ ಆಗಿ ಕೊಡ್ಲಿಲ್ಲ ಅಂತ ಅನಿಸ್ತು ಅಂಡ್ ಕೆಲವು ವಿಚಾರ ಏನು ಕನ್ಕ್ಲೂಡ್ ಮಾಡಿಲ್ಲದೆ ಹಾಗೆ ಎಂಡ್ ಮಾಡಿದ್ರು ಅಂತ ಅನಿಸ್ತು. ನನ್ನೊಬ್ಬನಿಗೆ ಹಾಗೆ ಅನ್ನಿಸ್ತೋ ಆರ್ಎಲ್ಸ್ ನಿಮ್ಗೂ ಹಾಗೆ ಅನ್ನಿಸ್ತಾ ಅಂತ ಕಮೆಂಟ್ ಅಲ್ಲಿ ಹೇಳಿ. ನೆಕ್ಸ್ಟ್ ಬಂದು ಮಾರ್ಟಿನ್. ನಾನು ಇದ್ರ ಬಗ್ಗೆ ಏನು ಹೇಳಲ್ಲ, ಆಲ್ರೆಡಿ ಹೇಳಿದ್ದೀನಿ. ಇನ್ನೂ ಜಾಸ್ತಿ ಹೇಳಿದ್ರು ಕಾಪಿ ರೈಟ್ಸ್ ಹಾಕ್ತಾರೆ. ಸರಿ ಇಲ್ಲ ಇವರು. ಭೈರತಿ ರಾಣಿಗಳ ಬಗ್ಗೆನೂ ಮಿಕ್ಸ್ಡ್ ಫೀಲಿಂಗ್ಸ್ ಇತ್ತು, ಅದ್ರ ಬಗ್ಗೆನೂ ಮಾತಾಡಿದ್ದೀನಿ ಅಂಡ್ ನೀವು ಏನೇ ಹೇಳಿ ನಾನು ನನ್ನ ಒಪಿನಿಯನ್ ಇನ್ನೂ ಸೇಮ್ ಇಟ್ಟಿದ್ದೀನಿ. ಭೈರತಿ ರಾಣಿಗಳ ಮೂವಿ ಮಫ್ತಿ ಅರ್ಧದಷ್ಟು ಚೆನ್ನಾಗಿಲ್ಲ ಅಂತ ಕಂಪ್ಲೀಟ್ ಬ್ರೇಕ್ ಡೌನ್ ಮಾಡಿದ್ದೀನಿ ಯಾಕೆ ಅಂತ. ಬೇಕಂದ್ರೆ ಹೋಗಿ ನೋಡಿ. ಅಂಡ್ ಬಗೀರ, ಐ ಥಿಂಕ್ ಇನ್ ಟರ್ಮ್ಸ್ ಆಫ್ ಕಲೆಕ್ಷನ್ ಮತ್ತೆ ರೆಕಾಗ್ನಿಷನ್ ಇದಕ್ಕೆ ಇನ್ನೂ ಸಿಗ್ಬೇಕಿತ್ತು. ಪರ್ಫೆಕ್ಟ್ ಮೂವಿ ಅಂತ ಹೇಳಲ್ಲ ಬಟ್ ಪೊಟೆನ್ಷಿಯಲ್ ಇರೋ ಮೂವಿ. ನನಗೆ ಈ ಮೂವಿಲಿ ಎಷ್ಟೊಂದು ಸೀನ್ಸ್ ಇಷ್ಟ ಆಗಿಲ್ಲ ಬಟ್ ಒಳ್ಳೆ ಅಟೆಂಪ್ಟ್ ಇರೋ ಮೂವಿ ಅಂತ ಅನಿಸ್ತು. ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಮೂವಿನ ಚಾಪ್ಟರ್ ವೈಸ್ ಡಿವೈಡ್ ಮಾಡಿದ್ದಾರೆ ಅಂತ. ಬಟ್ ನನಗೆ ಪರ್ಸನಲಿ ಚಾಪ್ಟರ್ 2 ಮತ್ತೆ ದ ಫೈನಲ್ ಚಾಪ್ಟರ್ ತುಂಬಾ ಇಷ್ಟ ಆಯಿತು. ಅದು ಬಿಟ್ರೆ ಮೂವಿ ಇನ್ನೂ ಅಚೀವ್ ಮಾಡ್ಬೋದಿತ್ತು ಅಂತ ಅನಿಸ್ತು, ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ರೈಟಿಂಗ್. ಡಾರ್ಕ್ ನೈಟ್ ರಿಯಾಲಜಿ ಇನ್ಸ್ಪಿರೇಷನ್ ಕ್ಲಿಯರ್ ಆಗಿ ಕಾಣಿಸುತ್ತೆ ಎಷ್ಟೊಂದು ಸೀಕ್ವೆನ್ಸಸ್ ಅಲ್ಲಿ. ಬಟ್ ಓಕೆ, ತುಂಬಾ ಬ್ಯಾಶ್ ಮಾಡುವಂತ ಮೂವಿ ಅಲ್ಲ, ಒಳ್ಳೆ ವಾಚ್ ಆಗಿತ್ತು. ಇದಾಗಿತ್ತು ಬಾಕ್ಸ್ ಆಫೀಸ್ ಹಿಟ್ ಆಗಿದ್ದ ಮೂವೀಸ್ ಬಗ್ಗೆ. ಇವಾಗ ರೆಗ್ಯುಲರ್ ಹಿಟ್ ಬಗ್ಗೆ ಹೇಳ್ಬೇಕಂದ್ರೆ ಬ್ಯಾಚುಲರ್ ಪಾರ್ಟಿ ತುಂಬಾ ಮಾಡ್ಬೋದಿತ್ತು ಬಟ್ ಸ್ಟಿಲ್ ಏನು ಅಷ್ಟೊಂದು ಪ್ರೊವೈಡ್ ಮಾಡಿಲ್ಲ. ಇಬ್ಬನಿ ತಬ್ಬಿದ್ದ ಇಳಿಯಲಿ ನನಗೆ ಇಷ್ಟ ಆಗಿಲ್ಲ, ಎಸ್ಪೆಷಲಿ ಆ ಇಂಟರ್ವಲ್ ಟ್ವಿಸ್ಟ್ ಇಂದ. ಆರ್ಮಿ ಮೂವೀಸ್ ಅಲ್ಲಿ ಪೇಟ್ರಿಯಾಟಿಸಮ್ ಹೇಗೆ ಯೂಸ್ ಮಾಡ್ತಾರೋ ಹಾಗೆ ಲವ್ ಸ್ಟೋರೀಸ್ ಅಲ್ಲಿ ಕ್ಯಾನ್ಸರ್ ಅನ್ನೋದು ಎಮೋಷನಲ್ ಆರ್ಕ್ಗೋಸ್ಕರ ಯೂಸ್ ಮಾಡ್ತಿದ್ದಾರೆ ಅಂಡ್ ತುಂಬಾ ಎಕ್ಸಾಸ್ಟಿಂಗ್ ಆಗೋಗಿದೆ. ಅಂಡ್ ಇದ್ರಲ್ಲೂ ನನಗೆ ಸೇಮ್ ಪ್ರಾಬ್ಲಮ್ ಅನ್ಸಿದ್ದು. ನನಗೆ ಈ ಮೂವಿ ಡಿಸಪಾಯಿಂಟ್ ಮಾಡಿತ್ತು ಅಂಡ್ ನಿಮಗೂ ಈ ಮೂವಿ ಡಿಸಪಾಯಿಂಟ್ ಮಾಡಿದ್ರೆ ಒಂದು ಹಾಲಿವುಡ್ ಮೂವಿ ಇದೆ ರೀಸೆಂಟ್ ಆಗಿ ರಿಲೀಸ್ ಆಗಿದ್ದು, ವಿ ಲಿವ್ ಇನ್ ಟೈಮ್ ಅಂತ. ಆಂಡ್ರೂ ಗಾರ್ಫೀಲ್ಡ್ ಮತ್ತೆ ಫ್ಲಾರೆನ್ಸ್ ಸಿಮಿಲರ್ ಟೋನ್ ಮೂವಿ ಬಟ್ ಸ್ಟಿಲ್ ರೈಟಿಂಗ್ ಚೆನ್ನಾಗಿದ್ರೆ ಆ ಕ್ಯಾನ್ಸರ್ ಎಲಿಮೆಂಟ್ ಕೂಡ ಹಾರ್ಡ್ ರೈಟಿಂಗ್ ಆಗಿರುತ್ತೆ ಅಂತ ಈ ಮೂವಿ ತೋರಿಸುತ್ತೆ. ಅನ್ಲೈಕ್ ಇಬ್ಬನಿ ತಬ್ಬಿದ್ದ ಇಳಿಯಲಿ. ನನ್ನ ಕಡೆಯಿಂದ ರೆಕಮೆಂಡೇಶನ್. ನೋಡಿ ಇಷ್ಟ ಆದ್ರೆ ಕಮೆಂಟ್ ಅಲ್ಲಿ ಬಂದು ಹೇಳಿ. ಸೊ ಇವಾಗ ಮೇನ್ ವಿಚಾರ, ನಾನು ಯಾಕೆ ಈ ವಿಡಿಯೋ ಮಾಡಬೇಕು ಅನ್ಕೊಂಡೆ ಅಂದ್ರೆ ಆಕ್ಚುಲ್ ಆಗಿ ಹಿಟ್ ಆಗ್ಬೇಕಾಗಿದ್ದ ಮೂವೀಸ್ ಬಗ್ಗೆ ಹೇಳ್ಬೇಕು ಅಂತ. ಸೊ ಕನ್ನಡ ಮೂವೀಸ್ ಪ್ರತಿ ವರ್ಷ ಒಳ್ಳೆ ಕಂಟೆಂಟ್ ಕೊಡ್ಕೊಂಡು ಬರ್ತಾನೆ ಇದೆ ಬಟ್ ನಾವು ಆಡಿಯನ್ಸ್ ಆಗಿ ಕೆಲವೊಂದು ಸತಿ ಫೇಲ್ ಆಯ್ತೀವಿ ಆ ಮೂವಿ ರೆಕಾಗ್ನೈಸ್ ಮಾಡೋಕೆ. ಅಂಡ್ ಈ ವರ್ಷ ತುಂಬಾ ಮೂವೀಸ್, ಡಿಸರ್ವಿಂಗ್ ಮೂವೀಸ್ ಥಿಯೇಟರ್ ಹಿಟ್ ಇಂದ ಮಿಸ್ ಆಗೋಗಿದೆ. ಅದರಲ್ಲಿ ಫಸ್ಟ್ ಅಂತೂ ಬ್ಲಿಂಕ್, ಶಾಕಾಹಾರಿ ಅಂತ ಮೂವೀಸ್. ಬ್ಲಿಂಕ್ ಮತ್ತೆ ಶಾಕಾಹಾರಿ ಅಂತ ಮೂವೀಸ್ ಸ್ವಲ್ಪ ಲೇಟ್ ಆಗಿ ರೆಕಾಗ್ನಿಷನ್ ಸಿಕ್ತು.
ಮೇ ಬಿ ಸ್ವಲ್ಪ ಕಲೆಕ್ಷನ್ ಮಾಡ್ತು, ಬಟ್ ಸ್ಟಿಲ್ ಆ ತರ ಮೂವೀಸ್ ಇನ್ನೂ ತುಂಬಾ ಡಿಸರ್ವ್ ಮಾಡುತ್ತೆ. ಬರೀ ಇವೆರಡಲ್ಲ, ಕೇಸ್ ಆಫ್ ಕೊಂಡಣ, ಲಾಫಿಂಗ್ ಬುದ್ಧ, ಮರ್ಫಿ, ಮೂರನೇ ಕೃಷ್ಣಪ್ಪ ಅಂಡ್ ಇನ್ನು ಎಷ್ಟೊಂದು ಮೂವೀಸ್ ಥಿಯೇಟರ್ ಅಲ್ಲಿ ಸೆಲೆಬ್ರೇಟ್ ಮಾಡಬೇಕಾಗಿರೋ ಮೂವೀಸ್. ಕೇಸ್ ಆಫ್ ಕೊಂಡಣ, ಮರ್ಫಿ ಅಂತ ಮೂವೀಸ್ ಥಿಯೇಟರ್ ಅಲ್ಲಿ ಯಾವಾಗ ಬಂತು ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಮೂರನೇ ಕೃಷ್ಣಪ್ಪ ಫಸ್ಟ್ ಹಾಫ್ ಬೋರಿಂಗ್ ಇತ್ತು ಅಂಡ್ ಸೆಕೆಂಡ್ ಹಾಫ್ ಅಲ್ಲಿ ಸ್ಟೋರಿ ಪಿಕ್ ಆಗಿದ್ದು, ಬಟ್ ಸ್ಟಿಲ್ ಕಂಪ್ಲೀಟ್ ಇಗ್ನೋರ್ ಮಾಡುವಂತ ಮೂವಿ ಅಂತೂ ಅಲ್ಲ ಅದು. ಅಂಡ್ ಎಷ್ಟೊಂದು ಕನ್ನಡ ಆಡಿಯನ್ಸ್ ಒಂದ್ ಮಾತು ಹೇಳ್ತಾರೆ, ಈ ತರ ಮೂವೀಸ್ ಬೇರೆ ಇಂಡಸ್ಟ್ರಿಯಲ್ಲಿ ರಿಲೀಸ್ ಆಗಿದ್ರೆ ದೊಡ್ಡ ಹಿಟ್ ಆಯ್ತಿತ್ತು ಅಂತ. ಅಂಡ್ ನಾನು ಅಗ್ರಿ ಮಾಡ್ತೀನಿ. ಲಾಫಿಂಗ್ ಬುದ್ಧ ಥಿಯೇಟರ್ ಅಲ್ಲಿ ಸ್ವಲ್ಪ ಓಡ್ತು, ಎಸ್, ಬಟ್ ಮಲಯಾಳಂ ಇಂಡಸ್ಟ್ರಿಯಿಂದ ಬಂದಿದ್ರೆ ಇನ್ನೂ ಜಾಸ್ತಿ ಓಡಿರೋದು. ಬ್ಲಿಂಕ್ ಅಂತ ಮೂವಿ ತೆಲುಗು ಮೂವಿ ಆಗಿದ್ರೆ ಥಿಯೇಟರ್ ತುಂಬಾ ಜನ ಇರೋರು. ಶಾಕಾಹಾರಿ ಅಂತ ಮೂವಿ ತೆಲುಗು ತಮಿಳಲ್ಲಿ ಬಂದಿದ್ರೆ ಬ್ಲಾಕ್ ಬಸ್ಟರ್ ಹಿಟ್ ಆಯ್ತಿತ್ತು ಅಂಡ್ ನಾರ್ತ್ ಅಲ್ಲಿ ತುಂಬಾ ಜನ ಇಷ್ಟಪಟ್ಟಿರೋರು. ಸೊ ನಾವು ಕನ್ನಡ ಆಡಿಯನ್ಸ್ ಆಗಿ ಒಂದ್ ಮೂವಿಗೆ ಸಿಗ್ಬೇಕಾಗಿರೋ ಕ್ರೆಡಿಟ್ ಕೊಡ್ತಿಲ್ಲ ಅಂತ ಅನಿಸ್ತಿದೆ. ಆರ್ ಎಲ್ಸ್ ಮೇ ಬಿ ಮೂವೀಸ್ ವೀಕ್ ಪ್ರಮೋಷನ್ ಇಂದ ಆಡಿಯನ್ಸ್ ಗೆ ರೀಚ್ ಆಯ್ತಿಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಇವಾಗ ಯಾವ ಮೂವಿ ಹೆಸರು ಹೇಳೋದ್ನಲ್ಲ, ಇವೆಲ್ಲ OTT ಗೆ ಬಂದ ಮೇಲೆ ಹಿಟ್ ಆಗಿದ್ದು. ಸೊ ನಮ್ ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್ ಯಾವ್ದ್ರಲ್ಲಿ ಆಕ್ಚುಲ್ ಎಫರ್ಟ್ ಇದೆಯೋ, ಯಾವ್ದ್ರಲ್ಲಿ ಸ್ಟೋರಿ ಇದೆಯೋ ಅವೆಲ್ಲ OTT ಹಿಟ್ ಆಯ್ತಿದೆ. ಬಟ್ ಯಾವ್ದು ಲೋ ಎಫರ್ಟ್ ಅಲ್ಲಿ ಬಟ್ ದೊಡ್ಡ ಆಕ್ಟರ್ಸ್ ಹೆಸರಲ್ಲಿ ಬರ್ತಿದ್ಯೋ ಅವೆಲ್ಲ ಮಿಡ್ ಇದ್ರು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಯ್ತಿದೆ. ನಾನು ಇದ್ರ ಬಗ್ಗೆ ಕನ್ಕ್ಲೂಡ್ ಮಾಡೋಕೆ ಹೋಗಲ್ಲ. ನೀವೇ ಕಮೆಂಟ್ಸ್ ಅಲ್ಲಿ ಈ ವಿಚಾರ ಬಗ್ಗೆ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಇಂದ ಯಾರು ತಪ್ಪು ಅಂತ ಹೇಳಿ. ಇವಾಗ ದೊಡ್ಡ ಹೈಪ್ ಇರೋ ಮೂವೀಸ್ ಅಂದ್ರೆ 2 ಮೂವೀಸ್ ಇದೆ. ಒಂದು UI, ಮತ್ತೊಂದು ಮ್ಯಾಕ್ಸ್. ಡಿಸೆಂಬರ್ ರಿಲೀಸಸ್. ಮ್ಯಾಕ್ಸ್ ಮೂವಿ ಪ್ರಮೋಷನ್ ಅಲ್ಲಿ ಏನಾಯ್ತಿದೆ ಅಂತಾನೆ ಗೊತ್ತಾಯ್ತಿಲ್ಲ. ಮೂವಿ ಆಕ್ಚುಲ್ ಆಗಿ ರಿಲೀಸ್ ಆಯ್ತಿದ್ಯಾ, ಸುದೀಪ್ ಅವರು ಈ ಮೂವಿ ರಿಲೀಸ್ ಮಾಡೋಕೆ ಎಕ್ಸೈಟೆಡ್ ಆಗಿದಾರ ಅಂತಾನೆ ಡೌಟ್ ಇದೆ. ಅಂಡ್ ಆಡಿಯನ್ಸ್ ಆಗಿ ನನಗಂತೂ ಯಾಕೋ ಮ್ಯಾಕ್ಸ್ ಮೂವಿ ಮೇಲೆ ಅಷ್ಟೊಂದು ಹೋಪ್ಸ್ ಬರ್ತಿಲ್ಲ. ನೆಕ್ಸ್ಟ್ UI ಬಗ್ಗೆ ಬರ್ಬೇಕಂದ್ರೆ ಸ್ವಲ್ಪ ಟೆನ್ಷನ್ ಇದೆ, ಯಾಕಂದ್ರೆ ಪ್ಯಾನ್ ಇಂಡಿಯಾ ಮೂವಿ ಬೇರೆ. ಅನೌನ್ಸ್ಮೆಂಟ್ ತುಂಬಾ ಸೈಕ್ ಆಗಿತ್ತು, ಬಟ್ ವಾರ್ನರ್ ನೋಡಿದಾಗ ಇನ್ನು ಉಪೇಂದ್ರ ಅವರು ಅವರ 90s ಸ್ಕ್ರೀನ್ ಪ್ಲೇ ಮತ್ತು ಎಡಿಟಿಂಗ್ ಸ್ಟೈಲ್ ಇಂದ ಇನ್ನೂ ಆಚೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಲೈಕ್ ನಾನು ಉಪೇಂದ್ರ ಡೈರೆಕ್ಟೆಡ್ ಮೂವೀಸ್ ಫ್ಯಾನ್ ಆಗಿ ಹೇಳ್ತಿದ್ದೀನಿ. ಸೂಪರ್ ಮೂವಿ ತನಕ ಅವರ ಪ್ರೆಸೆಂಟೇಷನ್ ಸ್ಟೈಲ್ ಆ ಇಯರ್ ತಕ್ಕನಾಗೆ ಇತ್ತು. ಬಟ್ ಉಪ್ಪಿಟ್ 2 ಅವರ 90s ಸ್ಟೈಲ್ ಸ್ಕ್ರೀನ್ ಪ್ಲೇ ತೋರ್ಸೋಕೆ ಹೋದ್ರಲ್ಲ, ಮೆಜಾರಿಟಿ ಸೀನ್ಸ್ ವರ್ಕ್ ಆಯ್ತು, ಆಗಿಲ್ಲ ಅಂತ ಅಲ್ಲ. ಬಟ್ ಕೆಲವು ಸೀನ್ಸ್ ಇನ್ ಟರ್ಮ್ಸ್ ಆಫ್ ಸ್ಕ್ರೀನ್ ಪ್ಲೇ ತುಂಬಾ ಅನ್ಕಂಫರ್ಟಬಲ್ ಆಗಿತ್ತು. ಆ ಕ್ಯಾಮ್ರಾ ಆಂಗಲ್ಸ್, ಎಡಿಟಿಂಗ್ ಸ್ಟೈಲ್ ಅವರ ಸಿಗ್ನೇಚರ್ ಸ್ಟೈಲ್ ಹೌದು, ಬಟ್ ಸ್ವಲ್ಪ ಅಪ್ಡೇಟ್ ಆಗಿದೆ ಅಂತ ಅನ್ಸಿಲ್ಲ. ಅಂಡ್ ಟ್ರೋಲ್ ಸಾಂಗ್ ಅಲ್ಲಿ ಸ್ವಲ್ಪ ಅದೇ ಡೇಟೆಡ್ ಪ್ರೆಸೆಂಟೇಷನ್ ಅಂತ ಅನಿಸ್ತು. ಬಟ್ ಜಾಸ್ತಿ ಮೂವಿ ಸೀನ್ಸ್ ನಮ್ಮ ಮುಂದೆ ಬಂದಿಲ್ಲ. ಇನ್ನೂ ಹೋಪ್ ಅಲ್ಲಿ ಇದ್ದೀನಿ. ಮೂವಿಗೆ ಹೋದ್ಮೇಲೆ ಕಂಪ್ಲೀಟ್ ತಲೆಗೆ ಹುಳ ಬಿಡ್ತಾರೆ ಅಂಡ್ ಹೋಪ್ಫುಲಿ ವರ್ತ್ ಇಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ನನಗೆ ಪರ್ಸನಲಿ ಈ ಮೂವಿ ಸೋಲೋದು ಇಷ್ಟ ಇಲ್ಲ. ಈ ಮೂವಿ ಗೆಲ್ಬೇಕು ಅಷ್ಟೇ. ನಮ್ಮ ಕನ್ನಡ ಮತ್ತೆ ತೆಲುಗು ಆಡಿಯನ್ಸ್ಗೆ ಮಾತ್ರ ಉಪೇಂದ್ರ ಅವರ ಪೊಟೆನ್ಶಿಯಲ್ ಗೊತ್ತಿರೋದು. ಪ್ಯಾನ್ ಇಂಡಿಯಾ ರಿಲೀಸ್ ಬೇರೆ. ಕನ್ನಡ ಮತ್ತೆ ತೆಲುಗು ಆಡಿಯನ್ಸ್ ಬಿಟ್ರೆ ಬೇರೆಯವರಿಗೆ ಬರೀ ಕಬ್ಜಾ ಇಂದ ಉಪೇಂದ್ರ ಗೊತ್ತಿರೋದು. ಅಂಡ್ ಅದೇ ದೊಡ್ಡ ನೆಗೆಟಿವ್ ಪಾಯಿಂಟ್. ಬೇರೆಯವರು ಎಲ್ಲ ಅದನ್ನ ಕಬ್ಜಾ ತರ ಕೆಡ್ದಾಗಿ ಇರುತ್ತೆ ಅಂತಾನೆ ಮೈಂಡ್ ಅಲ್ಲಿ ಇಟ್ಕೊಂಡು ಹೋಯ್ತಾರೆ. ನನಗೆ ಅದು ಇಷ್ಟ ಇಲ್ಲ. ರೀಸೆಂಟ್ ಆಗಿ ದೊಡ್ಡ ಡೈರೆಕ್ಟರ್ಸ್ ಅವರ ಮೂವೀಸ್ ಫೇಲ್ ಆಗಿರೋದನ್ನ ನೋಡಿದ್ದೀನಿ. ಬಟ್ ಪ್ಲೀಸ್ 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 ಈ ಮೂವಿ ಚೆನ್ನಾಗಿರ್ಲಿ ಅಂತ ಬೇಡ್ಕೊಳ್ತೀನಿ. ಇನ್ನೂ ಸ್ವಲ್ಪ ದಿನ ಇದೆ UI ಮೂವಿ ರಿಲೀಸ್ಗೆ. ನಿಮ್ಗೆ ಹೇಗೆ ಇರುತ್ತೆ ಅಂತ ಅನ್ಸುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ಹೇಳಿ. ಸ್ವಲ್ಪ ಪಾಸಿಟಿವ್ ಹೋಪ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ.